ರಾಜ್ಯದ ರಾಜಧಾನಿಯ ಮುಕುಟದಂತಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಗ್ಗೆ ನಿಮಗೆಲ್ಲ ಎಷ್ಟು ಗೊತ್ತು. ವೆಲ್ಕಮ್ ಟು ದ ಡೇ 25 ಆಫ್ ನಮ್ಮ ನಾಡು. 1986ರಲ್ಲಿ ಬೆಂಗಳೂರು ಇಬ್ಬಾಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಯಿತು. ನೆಲಮಂಗಲ, ದೊಡ್ಡಬಳ್ಳಾಪುರ, ಹೊಸಕೋಟೆ ಹಾಗೂ ದೇವನಹಳ್ಳಿ ಈ ಜಿಲ್ಲೆಯ ತಾಲೂಕುಗಳು. ಬೆಂಗಳೂರು ಪಕ್ಕ ಇದ್ರೂ ರಾಜ್ಯದ ಎರಡನೇ ಅತಿ ಕಡಿಮೆ ಜನಸಂಖ್ಯೆ ಇರುವ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ. ದೇವನಹಳ್ಳಿಯಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದ್ದು ಇದು ದೇಶದ ಮೊದಲ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಆಗಿದೆ. ಹಾಗೇನೆ ಇಲ್ಲಿ ಏರೋಸ್ಪೇಸ್ ಪಾರ್ಕ್, ಬಿಸಿನೆಸ್ ಪಾರ್ಕ್ ಹಾಗೂ ಸೈನ್ಸ್ ಪಾರ್ಕ್ಗಳು ಕೂಡ ಇವೆ. ನಾಡಪ್ರಭು ಕೆಂಪೇಗೌಡರ 108 ಅಡಿ ಎತ್ತರದ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಇರೋದು ಇಲ್ಲೇ. ಮೈಸೂರು ರಾಜ್ಯವನ್ನಾಳಿದ ಟಿಪ್ಪು ಸುಲ್ತಾನ್ ಹಾಗೂ ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ಅವರ ಜನ್ಮಭೂಮಿ ಇದೆ. ಇನ್ನು ದೊಡ್ಡಬಳ್ಳಾಪುರದಲ್ಲಿ ಸಿಲ್ಕ್ ವಿವಿಂಗ್ ಕೈಗಾರಿಕೆಗಳು ಹೆಚ್ಚಾಗಿ ಕಾಣಸಿಗುತ್ತೆ. ಹಾಗೆ ಇಲ್ಲಿನ ಹೊಸಕೋಟೆಯಲ್ಲಿ ವೋಲ್ವೋ ಬಸ್ ಹಾಗೂ ಟ್ರಕ್ಗಳ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಕೂಡ ಇದೆ. ನೆಲಮಂಗಲದ ಶಿವಗಂಗೆ ಬೆಟ್ಟ, ಮಾಕಳಿ ದುರ್ಗ, ನಿಜಗಲ್ ಬೆಟ್ಟ ಹಾಗೂ ದೇವನಹಳ್ಳಿ ಫೋರ್ಟ್ ಇಲ್ಲಿನ ಕೆಲವು ಟೂರಿಸ್ಟ್ ಸ್ಪಾಟ್ಗಳು. ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಹಾಗೂ ವಿಶ್ವಶಾಂತಿ ಆಶ್ರಮ ಇಲ್ಲಿನ ಕೆಲವು ಧಾರ್ಮಿಕ ಕ್ಷೇತ್ರಗಳು. ಇನ್ನು ಈ ಜಿಲ್ಲೆಯಲ್ಲಿ ಪಿನಾಕಿನಿ ಹಾಗೂ ಅರ್ಕಾವತಿ ನದಿಗಳು ಹರಿಯುತ್ತೆ. ಹಾಗಾದ್ರೆ ಇವಾಗ ನೀವು ಹೇಳಿ, ರಾಜ್ಯದ ಅತಿ ಕಡಿಮೆ ಜನಸಂಖ್ಯೆ ಇರುವ ಜಿಲ್ಲೆ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.